ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಉಲನ್ನಿಂದ ತೋರಣ ಮಾಡ್ತಾರಲ್ಲ, ಸಮ್ ಕೈಂಡ್ ಆಫ್ ಅದ್ರ ಬಗ್ಗೆ. ಸೊ ಇದು ಉಲನಿನ ಹೂ ಮಾಡ್ತಾಯಿದ್ದೀನಿ ನಾನು, ಉಲನ್ ದಾರದ್ದು. ಆ್ಯಕ್ಚುಲಿ ಹೂ ಹೀಗೆ ಕಟ್ಕೊಳ್ಳೋದು ಭಾಳ ಈಸಿ ಇದೆ. ಎರಡು ಬೆರಳಿಗೆ ಸುತ್ತ ಹೊಡೆದು ಹೊರಗಿಂದ ಕಟ್ಟಿದರೆ ಆಯಿತು, ಭಾಳ ಈಸಿ ಇದು ಕಟ್ಟೋದು. ಸೊ ಇದನ್ನು ಹೀಗೆ ಬಿಡಿಸಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅಂದರೆ ಕೈಯಲ್ಲಿ ಕಟ್ಟಿರ್ತೀವಲ್ವ, ಅದು ಡಿಫ್ರೆಂಟ್ ಶೇಪಲ್ಸ್ ಬರ್ತದೆ. ಸೊ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಸೊ ನಾನಿದು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಾದ್ಮೇಲೆ ಹೀಗೆ ಕಾಣುತ್ತೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣದಾಗಿ ಹೂ ರೆಡಿ ಆಗ್ತದೆ. ಹೀಗೆ ರೆಡಿಯಾಗಿದೆ. ಆಲ್ರೆಡಿ ನಾನು 30 ಹೂ ಮಾಡಿದ್ದೀನಿ. ಇದನ್ನು 30 ಹೂವಿನ ವಿಡಿಯೋ ತೋರ್ಸೋಕ್ಕಾಗಲ್ಲ ಅಫ್ಕೋರ್ಸ್. ಸೊ ಅದಕ್ಕೆ 30 ಹೂವನ್ನ ಹೀಗೆ ತೋರಿಸ್ತಾ ಇದ್ದೀನಿ. 30 ಹೂವು ಇದು ಕೆಳಗೆ ತೋರಣದ ಕೆಳಗೆ ಹಾಕಲಿಕ್ಕೆ ಪರ್ಪಲ್ ಕಲರ್ದು. ಯಾವಾಗಲೂ ಕಲರ್ ಚೆಂದ ಮ್ಯಾಚ್ ಮಾಡ್ತೀನಿ ನಾನು, ಬಟ್ ಈ ಸಲ ಯಾಕೆ ಗೊತ್ತಿಲ್ಲ, ಕಲರ್ ಸ್ವಲ್ಪ ಕಮ್ಮಿ ಇತ್ತು ನನ್ನ ಹತ್ರ. ಸೊ ಇದರಲ್ಲಿ ವೈಟ್ ಒಂದು ಕೂಡ ಇತ್ತು. ವೈಟನ್ನು, ಅದು ವೈಟ್ ದಾರನ ಕೂಡ ಹಾಗೆ ಕೈಯಲ್ಲಿ ಕಟ್ಕೊಂಡಿರೋದು. ಅದಕ್ಕೆ ಬ್ಲೂ ದಾರದಲ್ಲಿ ಮೇಲಿಂದ ರೌಂಡ್ ಹೊಡೆದಿರೋದು. ಸೊ ಆಫ್ಟರ್ 5 ಮಿನಿಟ್ಸ್ ಹೂ ರೆಡಿ ಆಯಿತು. ವೈಟ್ ಎಲ್ಲದು ಕಟ್ ಮಾಡಿ ತೋರಿಸ್ಲಿಕ್ಕಾಗಲ್ಲ, ಆದರೂ ಇದು ವೈಟ್ಗೆ ಒಂದು ಕಟ್ ಮಾಡಿರೋದು ತೋರಿಸಿದ್ದೀನಿ ನಾನು. ಹೀಗೆ ಬಿಡಿಸ್ಕೊಂಡು ಕೈಯಲ್ಲಿ ಗಂಟು ಹೊಡೆದಿರ್ತೀವಿ, ಅದನ್ನು ಬಿಡಿಸಿ ಹೀಗೆ ರೌಂಡ್ ಶೇಪಲ್ಲಿ ಚೆಂದ ಮಾಡಿ ಕಟ್ ಮಾಡಿಕೊಂಡ್ರೆ ನಿಮ್ಮ ಹೂ ರೆಡಿ ಆಗುತ್ತೆ. ಸೊ ವೈಟ್ 10 ತೊಗೊಂಡಿದ್ದೀನಿ, ಪಿಂಕ್ 30 ತೊಗೊಂಡಿದ್ದೀನಿ. ಸೊ ಇದು ಹೀಗೆ ಈ ಪಚಣಿಕೆಯಿಂದ ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಇದು. ಅಂದರೆ ಸ್ವಲ್ಪ ಬಿಡಿಸಿದ ಕೂಡಲೇ ಚೆಂದ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಅದು ಬಂದಿದೆ ಕೂಡ. ಎಲ್ಲದೂ ಮಾಡಿಲ್ಲ ನಾನು, 1-2 ಮಾಡಿದ್ದೀನಿ ಅಷ್ಟೇ. ಸೊ ಇದ್ರ ನಂತರ ರೆಡ್ ಕೂಡ 2 ತೊಗೊಂಡಿದ್ದೀನಿ. ಉಳಿದಿರೋದೆಲ್ಲ ಮಣಿಗಳು, ವೈಟ್ ಮಣಿ, ಗೋಲ್ಡನ್ ಮಣಿ, ಎಷ್ಟು ಮಣಿಗಳಿತ್ತು ಅದನ್ನು ತೊಗೊಂಡಿದ್ದೀನಿ. ಬೇರೆ ಕಲರ್ಸ್ ಹಾಕಲಿಲ್ಲ ನಾನು ಮಣಿಗಳಲ್ಲಿ, ಏಕೆಂದರೆ ಇದರಲ್ಲಿ ಕಾಣಲ್ಲ, ಅದು ಹೂ ಇರುತ್ತಲ್ಲ ಹೂವಿನಿಂದ, ಇದರಲ್ಲಿ ಕಾಣಲ್ಲ ಬೇರೆ ಕಲರ್ಸ್ ಹಾಕಿದ್ರೆ. ಓನ್ಲಿ ವೈಟ್ ಆ್ಯಂಡ್ ಗೋಲ್ಡ್ ಕಲರ್ ಮಣಿ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಹೀಗೆ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹೂ ರೆಡಿ ಆಗುತ್ತೆ. ಇದರ ನಂತರ ರೆಡ್ ಒಂದು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸಿಲ್ಲ ಇದರಲ್ಲಿ. ರೆಡ್ 2 ತೊಗೊಂಡಿದ್ದೀನಿ. ಅಂದರೆ 2 ಸೈಡಿಗೆ ಬಾಗಿಲು ಚೌಕಟ್ಟಿಗೆ 2 ಕಡೆ ಹಾಕೋದಲ್ಲ ಅದು. ಸೊ 2 ತೊಗೊಂಡಿದ್ದೀನಿ. ರೆಡ್ ಒಂದು ಕಾಣ್ತಾ ಇದೆ ನೋಡಿ ಅಲ್ಲಿ. ಸೊ ಇದನ್ನು ಈ ರೀತಿ ಪೋಣಿಸ್ಬೇಕು. ಅಂದರೆ ಇಲ್ಲಿ ಮಧ್ಯೆ ಮಣಿ ಬರ್ತದೆ, ಅಂದರೆ ಈ ಇದರಲ್ಲಿ ಪೋಣಿಸ್ಬೇಕು, ಈ ಸಾಲಿನಲ್ಲಿ ಪೋಣಿಸ್ಬೇಕು. 2 ರೆಡಿ ಆಗ್ತದೆ. ಹೀಗೆ ಇದು ಹೂಗಳು. ಸೊ ಇಲ್ಲಿ ಪೋಣಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಎಲ್ಲರಿಗೂ ಗೊತ್ತಿರುತ್ತೆ ಅಫ್ಕೋರ್ಸ್, ಇದು ಭಾಳ ಸಿಂಪಲ್ ಟ್ರಿಕ್ಕು. ಈ ಉಲನ್ ಈಗ ಸೂಜಿಯೊಳಗೆ ಹಾಕ್ಲಿಕ್ಕಾಗಲ್ಲ, ದಾರನೇ ಎಷ್ಟೋ ಜನರಿಗೆ ಹಾಕ್ಲಿಕ್ಕಾಗಲ್ಲ, ಇನ್ನು ಉಲನ್ ಹಾಕ್ಲಿಕ್ಕಾಗುತ್ತಾ? ಅದಕ್ಕೆ ಏನು ಮಾಡಬೇಕು ಅಂದರೆ, ಆ ಉಲನಿಗೆ ಗಮ್ ಟೇಪಲ್ಲಿ ಟೇಪ್ ಮಾಡಿ, ಆಮೇಲೆ ಅದನ್ನು ಇದ್ರ ಶೇಪಿಗೆ, ಸೂಜಿ ಶೇಪಿಗೆ ಕಟ್ ಮಾಡಿಕೊಂಡು ಹೀಗೆ ಸೂಜಿ ಒಳಗಿಂದ ದಾರ ಹಾಕೋದು ಭಾಳ ಈಸಿ. ತುಂಬ ಅಂದರೆ ತುಂಬ ಈಸಿ. ಎಲ್ಲ ದಾರಕ್ಕೂ ಹೀಗೆ ಮಾಡ್ಬೋದು, ಬಟ್ ಉಲನ್ನಿಗೆ ಅಂದರೆ ಭಾಳ ಕಷ್ಟಪಡಬೇಕಾಗ್ತದೆ ಅದು ಹಾಕಲಿಲ್ಲ ಅಂದರೆ. ಸೊ ಹೀಗೆ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಒಂಚೂರು ತೆಗೆದುಬಿಟ್ರೆ ಆಯಿತು. ಗಮ್ ಟೇಪು ಭಾಳ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಹಾಕಿಟ್ಟು ನಾನು 2 ದಿನ ತೊಗೊಂಡಿದ್ದೀನಿ. 2 ಅಂದರೆ ಒಂದು 12 ಗಂಟೆ ತೊಗೊಂಡಿದ್ದೀನಿ. 12 ಗಂಟೆಯಲ್ಲಿ ಒಂದು 6 ಗಂಟೆ ಒಳಗೆ ಇದನ್ನು ಮುಗಿಸಿದ್ದೀನಿ ಮಾಡಿ. ಒಂದನ್ನು ಮುಂಚೆ ಮುಗಿಸಿದ್ದೆ ನಾನು, ಇನ್ನೊಂದನ್ನ ಮಾರನೇ ದಿನ ಮಾಡೋಣ ಅಂತ. ಇದು ಇನ್ನೊಂದು ಮಾಡೋ ಟೈಮಿಗಿದು ಗಂಟು ಒಂದು 3 ಗಂಟೆ ಹೊಡ್ಕೊಂಡು, ಇದು ಕೆಳಗೆ ಬರುತ್ತಾ ಫಸ್ಟಿಗೆ ಬರೋ ಗಂಟಿದು ಸೆಕ್ಯೂರ್ ಮಾಡಬೇಕು ಫಸ್ಟೇ. ಇಲ್ಲ 3-4 ಗಂಟೆ ಹೊಡೆದು ಒಂದು ವೈಟ್ ಮಣಿ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಸೊ ಇದು ವೈಟ್ ಮಣಿ ಹಾಕಿದ್ದೀನಿ. ಇಲ್ಲಿ ವೈಟ್ ಮಣಿ ಕಾಣ್ತಾ ಇರಬೇಕು ನಿಮಗೆ. ಇದು ನನ್ನ ಸ್ಟೇಷ್ನರಿ ಡಬ್ಬಗಳು, ಅದರಲ್ಲೆಲ್ಲ ಐಟಮ್ಸ್ನ ಹಾಕಿಟ್ಟಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ವೈಟ್ ಮಣಿ ಹಾಕಿ ಸೆಕ್ಯೂರ್ ಮಾಡ್ತೀನಿ ಅಂತ. ಹೀಗೆ ಸೆಕ್ಯೂರ್ ಮಾಡಿದ್ದೀನಿ. ಇದು ಕಾಣೋದಿಲ್ಲ ಆ್ಯಕ್ಚುಲಿ ಇದರಲ್ಲಿ. ಹೀಗೆ ಫಸ್ಟ್ ಪರ್ಪಲ್ 1 ಹಾಕ್ಕೊಳ್ಳೋದು. ಪರ್ಪಲ್ 1 ನಂತರ ಮಣಿ ಹಾಕಿದ್ದೀನಿ. ಎಷ್ಟು ಮಣಿ ನಿಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಅದು ಹಾಕ್ಬೋದು. ಮಣಿಯಲ್ಲೇ ಇದನ್ನು ಪೋಣಿಸ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ, ಲುಕ್ ಬರುತ್ತೆ. ಜಾಸ್ತಿ ನನಗೆ ಪ್ರತಿ ಸಲ ಹೆದರಿಕೆ ಏನಿರುತ್ತೆ ಅಂದರೆ, ನನ್ನ ಹತ್ರ ಮಣಿ ಕಮ್ಮಿ ಇರಬೇಕು, ಒಂದಕ್ಕೆ ಸರಿ ಮಾಡಿ ಹಾಕಿ ಇನ್ನೊಂದಕ್ಕೆ ಕಮ್ಮಿ ಬಿದ್ದರೆ ಅಂತ ಮಾಡಲಿ ಅಂತ ಹೇಳಿ ನಾನು ಹಾಕೋದಿಲ್ಲ ಪ್ರತಿ ಸಲ.
ಅರ್ಧಕ್ಕಷ್ಟು ಹಾಕ್ತೀನಿ. ಇದು ಸ್ಟಾರ್ಟಿಂಗ್ ಇದೆಲ್ಲ ಇದು ಅಲ್ಲಿ ಮಾತ್ರ ಹಾಕಿರೋದು. ಹೀಗೆ ಮಣಿಗಳಲ್ಲೇ ಪೋಣಿಸಿದ್ದೀನಿ. ನಾನು ಇಂತಿಷ್ಟು ಅಂತ ಹೇಳೋದಿಲ್ಲ, ನಿಮ್ಮ ಇದಕ್ಕೆ ಬಿಟ್ಟಿದ್ದದು. 2 ಹಾಕೋರು 2 ಹಾಕ್ಬೋದು, 3 ಹಾಕೋರು 3 ಹಾಕ್ಬೋದು. ನಂಗೆ ಜಸ್ಟ್ ಕಾಣಲಿ ಅಂತ ಹೇಳಿ ಒಂದು 5, 6 ಹಾಕಿದ್ದೀನಿ ಅಷ್ಟೇ. ಸೊ ಅದ್ರ ನಂತರ ರೆಡ್ ಮಧ್ಯೆ ಬರುತ್ತೆ, ರೆಡ್ ಹಾಕಿದ್ದೀನಿ ಇಲ್ಲಿ. ನಂತರ ಗೋಲ್ಡನ್ನು ಸೈಡಿಗೆ, ರೆಡ್ ಸೈಡಿಗೆ ಗೋಲ್ಡನ್ ಕಲರ್ ಮಣಿ ಹಾಕಿದ್ದೀನಿ. ಸೊ ಹೀಗೆ ಎಷ್ಟು ಮಣಿ ಇದೆ ಅಷ್ಟು ಮಣಿ ಹಾಕಿ ಪೋಣಿಸ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಇಷ್ಟು ಹಾಕಿದ್ದೀನಿ, ಆಮೇಲೆ 2 ಎಡೆ ಹಾಕಿದ್ದೀನಿ. ಪೋಣಿಸಿ ಸೊ ಆ ರೀತಿ ಪೋಣಿಸಿದ್ರಾಯಿತು. ಅಂದಾಗೆ ನಾನು ಹೇಳೋದು ಮರ್ತೋಗಿದ್ದೆ, ಇದು ನನ್ನ ಮೋಸ್ಟ್ಲಿ ಫಸ್ಟ್ ವಿಡಿಯೋ. ನಾನು ಇದಕ್ಕೂ ಮುಂಚೆ ತುಂಬ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ದೀನಿ. ಇದು ಫಸ್ಟ್ ವಿಡಿಯೋ. ಇದು ಆರ್ಟ್ ಅಷ್ಟೇ, ಇದರಲ್ಲಿ ಕ್ರಾಫ್ಟ್ ಆಗಲಿಲ್ಲ. ಇದರ ಕಟ್ ಮಾಡಿರೋ ನೂಲಿನ ವೇಸ್ಟ್ ಇರುತ್ತಲ್ಲ ಅದ್ರಲ್ಲಿ ಕ್ರಾಫ್ಟ್ ಮಾಡೋದು. ಇದು ಆರ್ಟ್ ಅಷ್ಟೇ. ಓಕೆ, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕನ್ನಡಿ ಕೂಡ ಹಚ್ತೀನಿ ನಾನು 2. ಅದನ್ನು ಒಂದು ಈ ಸೈಡಿಂದ, ಇನ್ನೊಂದು ಅದ್ರ ಬ್ಯಾಕಿಂದ ಹಚ್ತೀನಿ. ಸೊ ಇದು ಕೂಡ ನಿಲ್ಲುತ್ತೆ. ಇದೇ ಗಮ್ಮನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಲ್ಲುತ್ತೆ. ಇದು ಬಿಟ್ಟರೆ ಫೆವಿಕ್ವಿಕ್ ಯೂಸ್ ಮಾಡಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಬೇಕು. ಸೊ ಆದರೆ ಇದೆರಡು ಯೂಸ್ ಮಾಡಿದ್ರೆ ಮಾತ್ರ ಈ ಗನ್ನಡಿ ನಿಲ್ಲುತ್ತೆ. ಇಲ್ಲಾದರೆ ಇದು ಯಾವುದೂ ಗಮ್ಮಿಗೂ ನಿಲ್ಲೋದಿಲ್ಲ, ಯಾವುದೇ ಗಮ್ ಹಚ್ಚರೂ ನಿಲ್ಲೋದಿಲ್ಲ. ಸೊ ಈ ಗಮ್ಮಿಗೂ ಕೂಡ ನಿಂತಿದೆಯೋ ಇಲ್ಲ ಅನ್ನೋ ಡೌಟ್ ನನಗೆ, ಬಟ್ ನಾನು 6 ತನಕ ಬಿಟ್ಟೆ. ಸೊ ಇಲ್ಲಿ ಕೂಡ ಅಷ್ಟೇ. ಅದು ಆ್ಯಕ್ಚುಲಿ ಆ ಕನ್ನಡಿಯಲ್ಲೇ ಕನ್ನಡಿ ಜಾಸ್ತಿ ಇದ್ರೆ ಕನ್ನಡಿಯಲ್ಲೇ ಆ ತೋರಣ ಮಾಡ್ಬೋದು, ಬಟ್ ಅದಿಲ್ಲ ಆಗಿತ್ತು ನನ್ನ ಹತ್ರ. ಸೊ ನಾನು ಉಲಾನಿನ್ ಮಾಡೋದು ಬೆಟರ್ ಅಂತ ಹೇಳಿ ಉಲಾನಿನ್ ಮಾಡಿದೆ. ಸೊ ಹೀಗೆ ಪೋಣಿಸ್ತಾ ಬಂದಿದ್ದೀನಿ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇದು ಫಸ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋ. ಸೊ ಇನ್ನು ಮುಂದೆ ಇಂಥ ವೀಡಿಯೋಸ್ ಬರ್ತಾ ಇರುತ್ತೆ, ನಾನು ಟೈಮ್ ಇದ್ದಾಗೆಲ್ಲ ಮಾಡ್ತಾ ಇರ್ತೀನಿ. ಸೊ ಇದು ಯಾವುದ್ರ ಪ್ರಭಾವ ಅಂದರೆ, ನಾನು ರೀಸೆಂಟಾಗಿ ರಾಮಾಯಣ ನೋಡ್ತಾ ಇದ್ದೀನಿ ಟಿ ವಿಯಲ್ಲಿ, ಅದ್ರ ಪ್ರಭಾವ ಇದು. ಸೊ ಹೀಗೆ ಕಂಪ್ಲೀಟ್ ಮಾಡ್ತೀನಿ ನಾನು ಎಂಡ್ ತನಕ. ಎಂಡಿಗೆ ನನ್ನ ಹತ್ರ ಯಾವ್ಯಾವ ಮಣಿ ಎಕ್ಸ್ಟ್ರಾ ಇದೆಯೋ ಅದನ್ನು ಹಾಕಿ ಎಂಡ್ ಮಾಡಿದ್ದೀನಿ. ಎಂಡಿಗೆ ಕೂಡ ಒಂದು ಕನ್ನಡಿ, ಸಣ್ಣದೊಂದು ಕನ್ನಡಿ ಕೂಡ ಅಲ್ಲೂ ಹಾಕಿದ್ದೀನಿ, ಹಾಕಿ ಎಂಡ್ ಮಾಡಿದ್ದೀನಿ. ಇದು ಮನೆಗೆ ಬಾಗಿಲಲ್ಲಿ ಹಾಕಿದ್ರೆ ಲುಕ್ ಕೊಡುತ್ತೆ, ಲುಕ್ಕಿಗೋಸ್ಕರ ಹಾಕೋದು. ಏನು ಸ್ಪೆಷಾಲಿಟಿ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ, ತುಂಬಾ ಮಾಡಿದಿರೋದಕ್ಕೆ. ಇದು ವಿಡಿಯೋದಲ್ಲಿ ಹೇಳಬೇಕು ಅಂದರೆ ತುಂಬಾ ಸ್ಪೆಷಲ್ ಅಂತ ಹೇಳಲಿಕ್ಕಿಲ್ಲ, ವಿಡಿಯೋದಲ್ಲಿ ಹೇಳೋಕ್ಕೋಸ್ಕರ. ಸೊ ಹೀಗೆ ಕಂಪ್ಲೀಟ್ ಮಾಡಿದ್ದೀನಿ. ರೆಡ್, ಬ್ಲ್ಯಾಕ್, ಯೆಲ್ಲೋ ಮಣಿ ಹಾಕಿ ಕಂಪ್ಲೀಟ್ ಆದಮೇಲೆ ಅದು ಹೀಗೆ ಕಾಣುತ್ತೆ. ಸೊ ಹೀಗೆ ಹೊಡೆದು ವಿಡಿಯೋ ಮೇಲೆ ಹಾಕೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೂ ಲೈಕ್ ಮಾಡಿ, ಏನೇ ಮಾಡಿ ಒಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.